ಸಂಡೇ ಆಗಿದ್ದರಿಂದ ನನ್ನ ರೂಮ್ಮೇಟ್ ಇನ್ನೂ ಮಲ್ಕೊಂಡಿಲ್ಲ. ಸೊ ಅದಕ್ಕೆ ನನಗೆ ಮಾತಾಡೋಕ್ಕಾಗಿಲ್ಲ, ಹಂಗೆ ಹಾಯ್ ಮಾಡಿದ್ದೀನಿ. ಹಾಯ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಸಕ್ಕತ್ತಾಗಿದ್ದೀರಾ ಅಂತ. ಆ್ಯಂಡ್ ಇವತ್ತು ನಾನು ಹೋಗ್ತಿರೋದು ಕವನದು ಬ್ರೈಟ್ ಟು ಬಿ ಮಾಡೋದಕ್ಕೆ ಬೆಂಗಳೂರಿಗೆ, ಸೀಕ್ರೆಟ್ ಆಫ್ ಬ್ಯಾಂಗ್ಳೂರ್. ನಾವು ಮುಂಚೆನೂ ಹೋಗಿದ್ವಿ, ನಾನು ರಕ್ಷು ಮತ್ತು ಪೂಜಾ ಕವನ, ಮತ್ತೆ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಸೊ ಹೆಂಗಿರುತ್ತೆ ಇವತ್ತು, ಕವನನ ಫ್ರೆಂಡ್ಸು ಬರ್ತಾರೆ, ಹೆಂಗಿರುತ್ತೆ ಅಂತ ನೋಡುವ. ಹಾಗೆ ನೀವ್ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಬ್ರೈಟ್ ಬಂದರು ನೋಡಿ ನೋಡಿ, ರೆಡ್ ಕಲರ್ ಅಲ್ಲಿ ಬ್ರೈಟ್ ಫುಲ್ ಮಿಲ್ಸ್ತಿದ್ದಾರೆ. ಹಾಯ್, ನಾವೆಲ್ಲ ಕೆಮಿಕಲ್ಸ್ ಇದೆ ಅಂತ. ಸೊಪ್ಪು ಸರಿ ತಿನ್ಕೊಂಡೆ ಜೀವನ ಮಾಡಬೇಕು. ನಮ್ದು ಓಲ್ಡ್ ಮಾಡೆಲ್ ಫೋನ್ ಪೂಜಾ, ಇನ್ನು ನಾವು ಅದಕ್ಕೆ ಸ್ವಲ್ಪ ಚೆನ್ನಾಗಿರೋ ಫೋನು ನೋಡಿ ಮಾಡಿ ತಗೋಬೇಕು. ಬೈ ಮಿಸ್ಟೇಕ್ ಕ್ಲಿಕ್ ಮಾಡಿಬಿಟ್ಟೆ. ನಂಗೆ ಬೆಳಗ್ಗೆ ಡಿಸಪಾಯಿಂಟ್ ಆಗೋಯ್ತು. ಶೂ ಯಾವುದೋ ಹಾಕೋಬೇಕು ಅಂದ್ಕೊಂಡೆ, ಯಾವುದೋ ಹಾಕ್ಕೊಳ್ಳೋಂಗಾಯ್ತು. ಯಾಕಂದರೆ ಮಳೆ ಬಂದು ನನ್ನ ಶೂನ ನೆನೆಸ್ಬಿಟ್ಟಿತ್ತು. ಅದಾದಮೇಲೆ ಆಟೋ ಬಂತು, ಸೊ ಆಟೋ ಹೊತ್ಕೊಂಡು ಹೊರಟೆ. ನಾನು ಬಿಡ್ತಿರೋದೇ ಲೇಟು, ಹೋಗೋ ಅಷ್ಟರಲ್ಲಿ ಪಕ್ಕಾ ಲೇಟ್ ಆಗುತ್ತೆ ಅಂತ ಅಂದ್ಕೊಂಡು ಹೊರಟೆ. ಬಟ್ ಅಶ್ವಮೇಧ ಬಸ್ ಅಂತ ಡೈರೆಕ್ಟ್ ಅಂದರೆ ನಾನ್ ಸ್ಟಾಪ್ ಬಸ್ ಇದ್ದಿದ್ದರಿಂದ 2 ಅವರ್ಸಿಗೆಲ್ಲ ರೀಚ್ ಆದ ಆ್ಯಕ್ಚುಲಿ. ನಾನು ಮೈಸೂರಿಂದ ಬಂದಿರೋದು. ಇನ್ನೂ ಇವರು ಏನು ಶುರು ಮಾಡಿದ್ಯಾ? ನೋಡಿ ಗೈಸ್, ತುಂಬ ಲೇಟಾಗಿ ಬಂದು. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಫ್ಟರ್ ಲಾಂಗ್ ಟೈಮ್. ನಾನಂತೂ ಸೂಪರ್ ಆಗಿದ್ದೀನಿ. ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಅಂತ. ಇವತ್ತು ನಾನು ಎಲ್ಲಿದ್ದೀನಿ ಅಂದರೆ ಸೀಕ್ರೆಟ್ ಆಫ್ ಬ್ಯಾಂಗ್ಳೂರ್. ನನ್ನ ಫ್ರೆಂಡು ಕವನ ಅವ್ರದ್ದು ಬ್ರೈಟ್ ಟುಬ್ಬಿನ ನಾವು ಇಲ್ಲಿ ಇಟ್ಕೊಂಡಿದ್ದೀವಿ. ಸೊ ಜಸ್ಟ್ ಅಂದರೆ ಇವಾಗ ತಾನೇ ನಾನು ಮತ್ತೆ ಆ್ಯಂಡ್ ಚಂದನ, ಅವಳ ಫೋನಲ್ಲಿ ಬ್ಲಾಗ್ ಮಾಡ್ತಿದ್ದಾಳೆ, ನಾನು ನನ್ನ ಫೋನಲ್ಲಿ ಬ್ಲಾಗ್ ಮಾಡ್ತಾಯಿದ್ದೀನಿ. ಇಬ್ಬರು ಬ್ಲಾಗಲ್ಲಿ ಸೇಮ್ ಕಂಟೆಂಟ್, ಏನೂ ವ್ಯತ್ಯಾಸ ಇಲ್ಲ. ತುಂಬ ಲೇಟಾಗಿ ಬಂದಿದ್ದಾಳೆ ಗೈಸ್. ನಾನಂತೂ ಅವಾಗಲೇ ಬಂದು ಕಾಯ್ಕೊಂಡು ನಿಂತಿದ್ದೀನಿ. ಕಂಪ್ಲೇಂಟ್ಸೇ, ನಾನು ಒಬ್ಬಳೇ ಬಂದು ಕೂತಿರೋದು ಇಲ್ಲಿ. ಬಾ ಬೇಗ ಪೂಜಾ. ಯಾವ ಕ್ಯಾಂಪಲ್ಲಿ ಮಾಡ್ತೀಯಾ? ನಾರ್ಮಲ್ ಕ್ಯಾಂಪರ್ ಅಲ್ವಾ? ನಾರ್ಮಲ್ ಕ್ಯಾಮ್ರಾ. ಇನ್ನೂ ಕವನ ಬರಬೇಕು, ಆಮೇಲೆ ಇನ್ನೂ ಯಾರು ಕಾವ್ಯ ರೂಬಿ ಎಲ್ಲ ಬರ್ತಾರೆ. ಅವ್ರು ಬಂದಮೇಲೆ ನಾನು ಯಾರ್ಯಾರು ಬಂದಿದ್ದಾರೆ ಅಂತ ತೋರಿಸ್ತೀನಿ ಗೈಸ್. ಹಾಯ್, ಬ್ರೈಟ್ ಬಂದರು. ನೋಡಿ ನೋಡಿ, ರೆಡ್ ಕಲರ್ ಅಲ್ಲಿ ಬ್ರೈಟ್ ಫುಲ್ ಮಿಲ್ಸ್ತಿದ್ದಾರೆ. ಹಾಯ್, ನಾವೆಲ್ಲ ವೈಟ್. ಎಷ್ಟು ಲೇಟಾಗಿ ಬರೋದು, ನಾನು ಅವಾಗೆ ಬಂದಿದ್ದೀನಿ. ಹಾಯ್, ಈ ಕಡೆ ಬಾ, ನಾನು ನಿನ್ನ ಮುಖ ಕಾಣಿಸ್ತೀರ. ಹೇಗಿದ್ಯಾ? ಚೆನ್ನಾಗಿದ್ದೀನಿ. ನೀನು? ಜೀವ. ಹಾಯ್, ನೋಡಿ ನಾನೇ ಬೇಗ ಬಂದಿರೋದು. ತುಂಬಾ ಚಂದ. ಒಂದು ಅವಾರ್ಡ್ ಕೊಡ್ಸೋಣ. ನಾನು ಅವಾಗ ವಿಡಿಯೋ ಮಾಡ್ಕೊಳ್ಳಿಲ್ಲ ಆ್ಯಕ್ಚುಲಿ. ಎಲ್ಲಿ ಕಾವ್ಯ ರೂಬಿ ಬರಲ್ವಾ? ಅವರ ಇವೆಂಟ್ ಅವರು ಮಾತಾಡ್ಸಪ್ಪ. ನಾವು ರೆಡ್ ವೆಲ್ವೆಟ್ ಎಲ್ಲ ತಿನ್ನಲ್ಲ. ಯಾಕೆ ನೀನು ರೆಡ್ ಹಾಕೋ ಬಂದಿದ್ಯಾ ಅಂತನಾ? ನನಗೆ ಇಷ್ಟ ಅಂತ ಅಪರೂಪಕ್ಕೆಲ್ಲ. ಏನ್ ಗೊತ್ತಾ, ಅದ್ರಲ್ಲಿ ಕೆಮಿಕಲ್ಸ್ ಹಾಕಿರ್ತಾರೆ. ಕಲರ್ ಇದೆ ಅಂದ್ರೆ ಕೆಮಿಕಲ್ಸ್ ಇದೆ ಅಂತ. ಸೊಪ್ಪು ಸರಿ ತಿನ್ಕೊಂಡೆ ಜೀವನ ಮಾಡಬೇಕು. ಇತ್ತೀಚೆಗೆ ನಾನೆಲ್ಲ ಬಿಟ್ಬಿಟ್ಟಿದ್ದೀನಿ ಸ್ವಲ್ಪ. ಅದಕ್ಕೆ ದಪ್ಪ ಆಗಿದೆ ಅನ್ಸುತ್ತೆ ಅಲ್ಲ? ಹೌದಾ? ಅವಾಗ ಏ ಪೂಜಾ, ಸಾಕು ನಡಿ.
ಯಾಕೆ ರೆಡಿ ಮಾಡ್ತಾ ಇಲ್ಲ? ಕೇಳಿದ್ರಿ ಅಲ್ಲ ಈಗ. ಕ್ಯೂಟ್. ನನಗೆ ಹಾಕು, ಏನಾಗಲ್ಲ. ನಾನು ಅವಾಗಲೇ ಹಾಕೊಂಡಿದ್ದೆ. ಪೂಜಾ ಹಾಕೋಬಿಡ, ನೆಕ್ಸ್ಟ್ ನೀನೇ ಬ್ರೈಟ್ ಟು ಬಿ ಆಗ್ಬಿಡ್ತೀಯಾ. ಸೂಪರ್. ನೆಕ್ಸ್ಟ್ ಪೂಜಂದ ಪೂಜಾನೆ ನೆಕ್ಸ್ಟ್ ಹಾಕೋಬಿಟ್ಟಿದ್ಯಾ. ನೋಡಿ ಇದು ಮದುವೆ ಹುಡುಗಿಗೆ. ನಮ್ಮ ಈ ಬ್ರೈಟ್ ಟು ಬಿ ಪಾರ್ಟಿನ ಸಕ್ಸಸ್ಫುಲಿ ಕಂಪ್ಲೀಟ್ ಮಾಡಿಕೊಟ್ಟಿದ್ದು ಈವೆಂಟ್ ಬಂದ್ಬಿಟ್ಟು ಸ್ಪ್ಲ್ಯಾಶ್ ಈವೆಂಟ್ಸ್ ಅಂತ. ಇದ್ರ ಬಗ್ಗೆ ಮೋರ್ ಇನ್ಫಾರ್ಮೇಷನ್ ಬೇಕು ಅಂದರೆ ನೀವು ಆ್ಯಕ್ಚುಲಿ ಪೂಜನ್ ವ್ಲಾಗ್ ನೋಡಿದ್ರೆ ಗೊತ್ತಾಗುತ್ತೆ. ಅವ್ರದ್ದು ಇಂಟರ್ವ್ಯೂ ಥರ ಮಾಡಿದ್ದಾಳೆ. ಅವ್ರ ಬಗ್ಗೆ ಕೇಳಿದ್ದಾರೆ ಯಾವ ಪೇಜು ಏನು ಅಂತ. ನೀವು ಅವಳ ಪೇಜ್ ಚೆಕ್ ಮಾಡಿದ್ರೆ ಅವಳ ವ್ಲಾಗ್ ಚೆಕ್ ಮಾಡಿದ್ರೆ ನಿಮಗೆ ಸಿಗುತ್ತೆ. ಅವರು ತುಂಬ ಚೆನ್ನಾಗಿ ಫೋಟೋ ಗಿಟೋಸ್ ಎಲ್ಲ ತೆಕ್ಕೊಟ್ರು. ಚೆನ್ನಾಗಿತ್ತು, ಚೆನ್ನಾಗೆಲ್ಲ ಮಾಡಿಕೊಟ್ರು. ಈ ಜೊತೆ ಎಲ್ಲೆಲ್ಲೆಲ್ಲ ಅರೇಂಜ್ ಮಾಡ್ಬಿಡ್ತಾನೆ ನಂಗೆ ಸ್ಟೋರೇಜ್ ಇಲ್ಲ ಆ್ಯಕ್ಚುಲಿ, ತುಂಬ ಕಷ್ಟ ಇವಾಗ. ನನಗೆ ಇದ್ರ ಇನ್ನೂ ಫಾಸ್ಟಾಗಿ ಹೋಗುತ್ತೆ. ಆ್ಯಕ್ಚುಲಿ ಇವರೇ ಸ್ಲೋ ಹೋಯ್ತಾರೆ ಅಂತ. ನಾನು ಬರ್ತೀನಿ ನಿಮ್ಮ ಜೊತೆ. ಬಾ, ಕೇಕ್ ಇಸ್ಕೊಳ್ಳೋದು ಒಂದು ವಿಡಿಯೋ ಮಾಡ್ಕೊಳ್ಳೋಣ. ಎಷ್ಟು ಗಂಟೆಗೆ ಬಿಟ್ರಿ ಮನೆ? ನಾವು ಮನೆ ಬಿಟ್ಟಾಗ ಎಷ್ಟಾಗಿತ್ತು ಅಲ್ಲ, ಸುಮಾರು ಟೈಮ್ ಆಗಿತ್ತು. ಹೌದಾ? ನಾನೇ ಲೇಟು ಅಂದ್ಕೊಂಡು ಬಂದೆ. ಅದಾ ಸೊ ನಾವಿವಾಗ ಕೇಕ್ ಆರ್ಡ್ರ್ ಮಾಡಿ ತಗೊಂಡಿದ್ದೀವಿ. ಯಾವ ಕೇಕು? ರೆಡ್ ವೆಲ್ವೆಟಾ? ರೆಡ್ ವೆಲ್ವೆಟ್. ಇವಾಗ ಕಟ್ ಮಾಡಿಸೋದು. ಪೂಜನ್ ನೀಟಾಗಿ ಇಟ್ಕೊಳ್ಳೆ. ನನ್ನ ಫೋನ್ ಕ್ಲಾರಿಟಿ ನೋಡಿ ಗೈಸ್, ನೋಡು ಎಷ್ಟು ಡಿಫ್ರೆನ್ಸ್ ಇದೆ. ಹೌದೌದು, ನಮ್ದು ಓಲ್ಡ್ ಮಾಡೆಲ್ ಫೋನ್. ಪೂಜಾ ಇನ್ನು ನಾವು ಅದಕ್ಕೆ ಸ್ವಲ್ಪ ಚೆನ್ನಾಗಿರೋ ಫೋನು ನೋಡಿ ಮಾಡಿ ತಗೋಬೇಕು. ಅಲೋ 4 ವರ್ಷದಿಂದ ತಗೊಂಡಿದ್ದಮ್ಮ. ಹೌದಾ? ಕಾಲೇಜ್ ಸ್ಟೂಡೆಂಟ್ಸ್ ಎಲ್ಲ ನೋಡ್ಬೋದು. ತಿರುಗ್ಸ. ಓಕೆ, ರೆಡಿ? ಕೊಟ್ಟಿಲ್ವಾ?
ಕೊಡಿ ಇನ್ನೊಂದೆರಡು ಯಾರ ಹತ್ರ ಇದೆ? 4 ಕಟ್. ಪೂಜಾ ಫ್ಲವರ್ಸ್ ಇಲ್ಲಿ ನೋಡಿ ಮೇಡಮ್ ಅಲ್ಲಿ ಏನಾದ್ರೂ ಒಂದು ಮಾಡಿ ಆ ವಿಡಿಯೋ ಕಳಿಸಿ ನಮಗೆ, ನಾವು ಎಡಿಟ್ ಮಾಡ್ಕೊಂಡು. ಇದು ಸಕ್ಕದಾಗಿ ಬಂತು ಹಂಗೆ. ಹೆಂಗ್ ನಿಂತ್ಕೋಬೇಕು ಕವನ? ವಿ ತರ ಅಂತಾರೆ. ತೋರ್ಸು ತೋರ್ಸು. ತಿನ್ನಿ ಮೇಡಮ್ ಇವಾಗ ಇರಿ ಹಂಗೆ ರೀ. ಗೇಮ್ ಓವರ್ ಕವನ. ಕ್ಯಾಮ್ರಾ ಆಫ್, ಪ್ಯಾಕಪ್. ಸಿಂಗಲ್ ಸಿಂಗಲ್ ನಿಯರ್ ಬೈ ಅದು. ಆಗೋಯ್ತು ತಾನೆ. ಇವಾಗ ಕೊಡು ಕೊಡು, ತಿನ್ನ ಕೊಡು ಕವನ. ವಿಡಿಯೋ ಇರುತ್ತಲ್ಲ. ಹೊಟ್ಟೆ ಹಸಿತೈತೆ, ಊಟ ಮಾಡಿಲ್ಲ ಬೆಳಗಿಂದ. ತಿನ್ನ ಕೊಡು. ಎತ್ಕೋ ಹಂಗೆ ಆರಾಮಾಗಿ. ತಿನ್ನು ಶ್ರುತಿ. ನೋಡಿ ಮೇಡಮ್ ಇಲ್ಲ ಇವಾಗ ನಾವು ಫುಡ್ ತಿನ್ನಕ್ಕೆ ಆ ಕಡೆಯಿಂದ ಪ್ಲೇಸ್ ಚೇಂಜ್ ಮಾಡಿ ಅಲ್ಲೇ ಯಾರು ಇರ್ಲಿಲ್ಲ. ಹೌದು, ಸೊಳ್ಳೆ ಕಚ್ಬಿಟ್ಟೈತೆ. ಇಂಟೀರಿಯರ್ಸ್ ಇರಲಿ, ಫುಡ್ ಏನು ಚೆನ್ನಾಗಿರಲಿಲ್ಲ ಆ್ಯಕ್ಚುಲಿ. ಲಾಸ್ಟ್ ಟೈಮ್ ನೆನಪಿಲ್ಲ ಪೂಜೆ, ಆದರೆ ಎವಿ ಡಿಲೇಡ್ ಅಷ್ಟೇ. ಅಂದರೆ ಆಂಬಿಯನ್ಸು ವೈಬ್ಸ್ ಚೆನ್ನಾಗಿದೆ. ಫುಡ್ ಅಂದರೆ ಸ್ಟೋರೀಸ್ ನನಗೆ ಇಷ್ಟ. ಸ್ಟೋರೀಸಲ್ಲಿ ಅಲ್ಲೇನು ಫುಡ್ ಅಂದರೆ ಅಲ್ಲ ನೀನು ಅವಳ ಫೋಟೋ ತೆಗೆದು ಬಿಡೋ. ಪೂಜಾ ಬರೀ ನಿಂದು ಇದೇ ಆಯ್ತು, ತಿನ್ನು. ಕವನ ಯಾರಿದು? ಪೂಜಾ ನೋಡಿ ಗೈಸ್, ರಿಯಲ್ ಹಂಗೆ ತೋರಿಸಲ್ಲ. ಬೈ ಮಿಸ್ಟೇಕ್ ಕ್ಲಿಕ್ ಮಾಡ್ಬಿಟ್ಟೆ. ಪೂಜಾ ಚೆನ್ನಾಗಿದೆ ಈ ಫೋಟೋ. ಹೆಂಗಿದೆಯಾ? ಬೈ ಬೈ, ಟೇಕ್ ಕೇರ್, ಲವ್ ಯು ಆಲ್, ಬೈ ಬೈ. ಸೊ ಫೈನಲಿ ಊಟ ಮುಗಿಸಿ ಎಲ್ಲರಿಗೂ ಬಾಯ್ ಮಾಡಿ ಹೊರಟ್ವಿ. ಆ್ಯಕ್ಚುಲಿ ಅದು ನೆಟ್ಟಿಗೆ ರೆಕಾರ್ಡ್ ಮಾಡೋಕ್ಕೆ ಆಗಲಿಲ್ಲ ವಿಡಿಯೋ. ಓಕೆ, ಸೊ ಫೈನಲಿ ನಾನು ಪಿ ಜಿಗೆ ಬಂದೆ, ಎಲ್ಲ ಆಯಿತು. ನಾವು ಅಂದ್ಕೊಂಡಂಗೆ ಕಾವ್ಯ ರೂಬಿ ಎಲ್ಲ ಮಿಸ್ ಆದರು. ಬರೀ ಶ್ರುತಿ, ನಾನು, ಪೂಜಾ ಮತ್ತು ಜೀವ ಮತ್ತು ಕವನ ಬ್ರೈಡು ಇಷ್ಟು ಜನ
ಚಂದ ಎಂಜಾಯ್ ಮಾಡಿದ್ವಿ, ಚೆನ್ನಾಗಿತ್ತು. ನೆಕ್ಸ್ಟ್ ವೀಕೆ ಮದುವೆ, ತುಂಬ ಲೇಟಾಗಿ ನಾವು ಬ್ರೈಟ್ ಟು ಬಿ ಪಾರ್ಟಿ ಮಾಡಿದ್ವಿ. ಓಕೆ, ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೀವ್ಯಾರಾದ್ರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಆ್ಯಂಡ್ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ, ಅದು ಕವನ ಮದುವೆಗೆ ನೆಕ್ಸ್ಟ್ ವ್ಲಾಗ್ ಅನ್ಸುತ್ತೆ. ಓಕೆ, ಅಲ್ಲಿವರೆಗೂ ನಗ್ನಗ್ತಾ ಇರಿ, ಖುಷಿಯಾಗಿರಿ, ಪಾಸಿಟಿವ್ ಆಗಿರಿ. ಬಾಯ್.